ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ ಹಾಗೂ ಬೆಳಗ್ಗೆ ಎದ್ದು ಅನೇಕರು ದೇವರ ಆಲಯಕ್ಕೆ ಹೋಗುತ್ತಾರೆ. ಸಾಯಂಕಾಲ ಮೀಟಿಂಗ್ ಇರುತ್ತೆ ಅಲ್ಲವೇ? 25ನೇ ತಾರೀಕಿಗೆ ವಿಶೇಷ ಕೂಟ ಇದೆ ಅಲ್ಲವೇ? ಹಾಗಂದುಕೊಂಡು ಈ ದಿನದ ಆರಾಧನೆ ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿ ಭಾನುವಾರ ನಾವು ದೇವರನ್ನು ಸ್ತುತಿಸಬೇಕು. ಇದು 51ನೆಯ ಭಾನುವಾರವಾಗಿದೆ ಈ ವರ್ಷದಲ್ಲಿ. ಕರ್ತನ ಕೃಪೆ ಇರುವುದಾದರೆ ನೆಕ್ಸ್ಟ್ ಸಂಡೇ ಇಸ್ ದ ಲಾಸ್ಟ್ ಸಂಡೇ ಆಫ್ ದಿಸ್ ಇಯರ್. 52 ವಾರಗಳವರೆಗೂ ನಾನು ಭಾನುವಾರ ಆರಾಧನೆಗೆ ಹೋಗಿದ್ದೇನೆಂದು ಎಷ್ಟು ಮಂದಿ ಹೇಳಬಲ್ಲಿರಿ? 365 ದಿನಗಳವರೆಗೂ ನಾನು ಪ್ರಾರ್ಥಿಸುತ್ತಲೇ ದೇವರೊಂದಿಗೆ ಸಹವಾಸ ಮಾಡುತ್ತಲೇ ನನ್ನ ಭಕ್ತಿ ಕಾಪಾಡಿಕೊಂಡಿದ್ದೇನೆಂದು ಎಷ್ಟು ಜನ ದೃಢವಾಗಿ ಹೇಳಬಲ್ಲಿರೆಂದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸಾರಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಈ ವರ್ಷದಲ್ಲಿ ನಮ್ಮಿಂದ ಆದಂತಹ ತಪ್ಪುಗಳು, ನಿರ್ಲಕ್ಷ್ಯತನ ಹೊಸ ವರ್ಷದಲ್ಲಿ ಮಾಡದಂತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷ ಅಂತ್ಯದೊಳಗೆ ನಮ್ಮನ್ನು ಬರಮಾಡಿದ್ದೀರಿ. 6 ದಿನ ಕೆಲಸ ಮಾಡಿರಿ, 7ನೇ ದಿನದಲ್ಲಿ ನನ್ನನ್ನು ಆರಾಧಿಸಿರಿ ಎಂದಿದ್ದೀರಿ. 52 ಭಾನುವಾರಗಳನ್ನು ಒಂದು ವರ್ಷದಲ್ಲಿ ನಮಗೆ ಅನುಗ್ರಹಿಸಿರುವಂತಹ ಪ್ರತಿ ಕರ್ತನ ದಿನದಲ್ಲಿ ಕರ್ತನನ್ನು ಘನಪಡಿಸಿ ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರಿ. ಒಂದು ಸಾರಿ ಈ ವರ್ಷದಲ್ಲಿ ಎಷ್ಟು ಭಾನುವಾರ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ಪಶ್ಚಾತ್ತಾಪಪಟ್ಟು ಕಳೆದುಕೊಂಡ ಆಶೀರ್ವಾದಗಳೆಲ್ಲ ನಮ್ಮ ಮುಂದಿರುವಂತಹ ಈ ಕೆಲವು ದಿನಗಳಲ್ಲಿ ತಿರುಗಿ ಸಂಪಾದಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಳ್ರಿ, ಹಾಗಾದ್ರೆ ವಾಟ್ಸಪ್ ಕಳಿಸಿದ್ರು ನನಗೆ ಕಾಣಿಸೋದಿಲ್ವಲ್ಲ, ಹೇಳಿದ್ರು ಕೇಳಿಸೋದಿಲ್ವಲ್ಲ? ಹಾಗಾಗಿ ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. 52 ಭಾನುವಾರದಲ್ಲೆಲ್ಲ ನಾವು ದೇವರ ಆಲಯಕ್ಕೆ ಹೋಗಿದ್ದೇವೆ ಎನ್ನುವಂಥವ್ರು ಇದ್ದೀರಾ? ಈ ದಿನ 51ನೇ ಭಾನುವಾರ. ಈ ದಿನ 51ನೇ ಭಾನುವಾರ. ಗತ 50 ಭಾನುವಾರ ಹೋಗಿದ್ದೇವೆ, ಮುಂದಿನ ವಾರವೂ ಹೋಗ್ತೇವೆ ಎಂದು ಹೇಳಬಲ್ಲೀರಾ? ಯಶ್, ಪ್ರತಿ ಭಾನುವಾರ ಒಂದು ಪುನರುತ್ಥಾನದ ದಿನವಾಗಿ, ಕರ್ತನನ್ನು ಆರಾಧಿಸುವ ದಿನವಾಗಿ, ವರ್ಷಕ್ಕೊಂದು ಸಾರಿ ಬರುವ ಆತನ ಜನನವು, ವರ್ಷಕ್ಕೊಂದು ಸಾರಿ ಜ್ಞಾಪಕ ಮಾಡಿಕೊಳ್ಳುವ ಆತನ ಪುನರುತ್ಥಾನವು, ಇಲ್ಲವೇ ಆತನ ಶಿಲುಬೆಯ ಮರಣವು, ಗುಡ್ ಫ್ರೈಡೇ, ಈಸ್ಟರ್, ಕ್ರಿಸ್ಮಸ್, ನ್ಯೂ ಇಯರ್, ಹೀಗೆ 4 ದಿನ ಸಾಕು ದೇವರ ಆಲಯಕ್ಕೆ ಹೋದ್ರೆ ಅಂದುಕೊಳ್ತೀರೇನು? ಆದರೆ ಪ್ರತಿ ವಾರ ದೇವರ ಆಲಯಕ್ಕೆ ಹೋಗುವುದು, ಅನುದಿನವೂ ದೇವರೊಂದಿಗೆ ಸಹವಾಸ ಮಾಡುವುದೇ ನಿಜವಾದ ಕ್ರೈಸ್ತಿಯ ಭಕ್ತಿಯಾಗಿದೆ. ಹೋದೆವು ಬಂದೆವು ಅಂದ್ರೂ ಕೂಡ ಸಾಲೋದಿಲ್ಲ ಪ್ರಿಯರೇ. ಬಹಳಷ್ಟು ಜನ ಆಚಾರವಾಗಿ ಹೋಗ್ತಾರೆ. ನಡೀರಿ ನಡೀರಿ, ಭಾನುವಾರವಲ್ಲವೋ, ಹೋಗೋಣ, ಹೋಗಿ ಬರೋಣ ಎಂದು ಹೇಳ್ತಾರೆ. ಅವಸರದಲ್ಲಿ ಬಂದು ಅವಸರದಲ್ಲಿ ತಿರುಗಿ ಹೋಗುವ ಒಂದು ವಿಧವಾದ ಕ್ರೈಸ್ತರನ್ನು ಕೂಡ ನಾವು ನೋಡುತ್ತೇವೆ. ಎಷ್ಟೋ ಬೇಗ ಆಲಯಕ್ಕೆ ಹೋಗಿ ಅಷ್ಟೇ ಬೇಗ ತಿರುಗಿ ಬರಬೇಕೆಂದು ಬಯಸಿ ಎಷ್ಟೋ ಜನ ಜಸ್ಟ್ ಒಂದು ಹಾಜರಿ ಹಾಕಿ ಬರ್ತಾರಲ್ಲವೋ, ಒಂದು ಡ್ಯೂಟಿಯಲ್ಲಿ ಆ ರೀತಿ ಜಸ್ಟ್ ಸಹಿ ಹಾಕಿ ಬರೋಣ ಎನ್ನುವ ರೀತಿಯಲ್ಲಿ ಹೋಗಿ ಕಾಣಿಸಿಕೊಂಡು ಬರೋಣ ಎನ್ನುವಂತೆ ಹೋಗ್ತಾರೆ. ಆದರೆ ಆಳವಾಗಿ ಕರ್ತನ ದಿನದಲ್ಲಿ ಕರ್ತನೊಂದಿಗೆ ಕಾಲ ಕಳೆಯಬೇಕೆಂಬ ಆಸೆ, ದೇವರ ಸನ್ನಿಧಿಯಲ್ಲಿರಬೇಕೆಂಬ ಆಸೆ ಈ ದಿನ ಅನೇಕರಿಗೆ ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲ, ಕೆಲವೊಂದು ಸಭೆಗಳಿಗೆ ಹೋಗುವಾಗ ಆ ಸಭೆಗಳಲ್ಲಿ ಪವಿತ್ರಾತ್ಮನ ಕಾರ್ಯಗಳೇ ನಡೆಯುವುದಿಲ್ಲ. ಅಂದರೆ ಆತ್ಮ ಪ್ರೇರೇಪಣೆಯ ಕಾರ್ಯಗಳು ನಡೆಯುವುದಿಲ್ಲ, ಎಲ್ಲ ಅಕ್ಷರ ರೀತಿಯಲ್ಲೇ ನಡೆಯುತ್ತವೆ. ವಾಕ್ಯ ಓದುತ್ತಾರೆ, ಹಾಡು ಹಾಡುತ್ತಾರೆ, ಆ ಒಂದು ಕಾರ್ಯಕ್ರಮವನ್ನು, ಆರಾಧನೆಯ ಕ್ರಮವನ್ನು ಆಚರಿಸುತ್ತಾರೆ, ನಂಬಿಕೆಯ ಪ್ರಮಾಣ ಮಾಡ್ತಾರೆ, ವಾರ ವಾರ ಮಾಡುತ್ತಲೇ ಇರ್ತಾರೆ. ಆದರೆ ಪುಸ್ತಕ ನೋಡಿಯೇ ಮಾಡ್ತಾರೆ, ಯಾಕೆಂದರೆ ಅದು ಮನಸ್ಸಿನಿಂದ ಬರೋದಿಲ್ಲ. ನೋಡಿ ಪ್ರಿಯರೇ, ಕ್ರೈಸ್ತಿಯ ಭಕ್ತಿ ಯೇಸುಕ್ರಿಸ್ತನು ಕಲಿಸಿರುವಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಂತಹ ಭಕ್ತಿಯಾಗಿದೆ. ನಿಮ್ಮ ಹೃದಯ ಇಡಲಾರದೆ ಮಾಡುವಂತಹ ಯಾವುದೇ ಕೆಲಸವಾಗಿರಲಿ, ಅದು ಜಸ್ಟ್ ಮೆಕ್ಯಾನಿಕಲ್ ಆಗಿಬಿಡುತ್ತೆ. ನಾವು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕು. ಕೇಳಿರುವ ವಾಕ್ಯವನ್ನು ನಾವು ದೇವರ ಸನ್ನಿಧಿಯಲ್ಲಿ ಧ್ಯಾನಿಸುವಾಗ ಪ್ರತಿ ಸಾರಿ ಅದೇ ವಾಕ್ಯವಾಗಿದ್ದರೂ ಅದರಲ್ಲಿರುವ ಸಾರವನ್ನು, ಅದರಲ್ಲಿರುವ ಶಕ್ತಿಯನ್ನು, ಅದರಲ್ಲಿರುವ ದಿವ್ಯ ದಾನವನ್ನು ನಾವು ಹೊಂದಿಕೊಳ್ತೇವೆ. ಈ ದಿನ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ಆಡಂಬರದ ಸಡಗರದಲ್ಲಿ ಅನೇಕರು ವಾಕ್ಯ ಓದುತ್ತಾ ಇರ್ಬೋದು, ಹಾಡು ಹಾಡುತ್ತಾ ಇರ್ಬೋದು, ಎಲ್ಲಾ ಕಾರ್ಯಕ್ರಮಗಳು ಎಷ್ಟೋ ಆಡಂಬರದಿಂದ ಬಹಳ ಚೆನ್ನಾಗಿ ನಡೆದಿತ್ತು ಅಂದುಕೊಳ್ತಾರೇನೋ. ಆದರೆ ಅದರೊಳಗೆ ಎಷ್ಟು ಜನರ ಹೃದಯಗಳು ಕದಲುತ್ತಿವೆ, ಎಷ್ಟು ಜನ ಸ್ಪಂದಿಸುತ್ತಿದ್ದಾರೆ? ಇಲ್ಲವಾದರೆ ನಮ್ಮ ಹಬ್ಬಗಳು, ಅಂದರೆ ನಮ್ಮ ಹಬ್ಬದ ದಿನಗಳು ದೇವರಿಗೆ ಅಸಹ್ಯವಾಗಿರ್ತವಂತೆ. ನಿಮ್ಮ ಹುಚ್ಚುಚ್ಚಾದ ಹಾಡುಗಳು ನನ್ನಿಂದ ತೊಲಗಿಸಿರಿ ಅನ್ನುತ್ತಾರೆ.
ನೀವೇನು ವಿಚಿತ್ರವಾಗಿ ಹಾಡ್ತಿದ್ದೇವೆ ದಾವಿದನ ಹಾಗೆ ಅಂದುಕೊಳ್ತಾ ಇದ್ದೀರಿ, ಆದರೆ ಕುಗ್ಗಿದ ಜಜ್ಜಿದ ಹೃದಯದಿಂದ ಹಾಡುತ್ತಾ ಇಲ್ಲ, ಸ್ತುತಿ ಕೃತಜ್ಞತೆಗಳಿಂದ ಹಾಡುತ್ತಾ ಇಲ್ಲ. ನೀವು ತೋರಿಸಿಕೊಳ್ಳುವುದಕ್ಕೋಸ್ಕರ ಹಾಡುವುದಕ್ಕಾಗಿ ನಿಮ್ಮ ಸ್ವರ ಕೇಳಿಸಬೇಕೆಂದು ಪ್ರಯತ್ನಿಸುತ್ತಿದ್ದೀರೇ ಹೊರತು ನನ್ನ ಸನ್ನಿಧಿಯಲ್ಲಿ ನಿಮ್ಮ ಸ್ವರವು ಕೇಳಿಸುತ್ತಾ ಇಲ್ಲ, ನಾನು ಆನಂದಿಸುವಂತೆ ನೀವು ಹಾಡುತ್ತಾ ಇಲ್ಲ ಎಂದು ದೇವರು ಹೇಳುವ ಪ್ರಕಾರ ಆ ದಿನ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಯೇಸು ಹೇಳೇ ಬಿಡುತ್ತಾರೆ. ಈ ದಿನದ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರಿಗೂ ಕೂಡ ಯೇಸು ಅದನ್ನೇ ಹೇಳ್ತಿದ್ದಾರೆ. ಒಂದು ಸಾರಿ ನೋಡಿರಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನದಿಂದ ಓದುತ್ತಿದ್ದೇನೆ ನೋಡ್ರಿ. ಈ ಜನರು ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ, ಹೃದಯದಿಂದ ಗ್ರಹಿಸಿ, ಮನಸ್ಸನ್ನು ತಿರುಗಿಸಿಕೊಂಡು, ಏನಂತೆ? ತಮ್ಮ ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ, ಹೃದಯದಿಂದ ಗ್ರಹಿಸಿ, ಮನಸ್ಸನ್ನು ತಿರುಗಿಸಿಕೊಂಡು, ನನ್ನಿಂದ ಸ್ವಸ್ಥತೆ ಹೇಗೂ ಹೊಂದಬಾರದೆಂದು ಅವರ ಹೃದಯವು ಕೊಬ್ಬಿತು, ಅವರ ಕಿವಿಯು ಕೇಳಲಾರದಂತೆ ಮಂದವಾಯಿತು, ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಆದುದರಿಂದ ನೀವು ಕೇಳುವ ರೀತಿಯಲ್ಲಿ ಕೇಳುತ್ತೀರೇ ಹೊರತು ಗ್ರಹಿಸಿಕೊಳ್ಳುವುದೇ ಇಲ್ಲ. ಕೇಳುವ ರೀತಿಯಲ್ಲಿ ಕೇಳುತ್ತೀರಿ, ಆದರೆ ಸ್ವಲ್ಪವೂ ಕೂಡ ತಿಳಿದುಕೊಳ್ಳುವುದಿಲ್ಲ. ಇದೆಂತಹ ಮನುಷ್ಯರು ನೋಡಿ, ಇವರೆಂತಹ ಭಕ್ತರು ನೋಡಿ. ಕೇಳುವ ರೀತಿಯಲ್ಲಿ ಕೇಳುತ್ತಾರೆ, ಆದರೆ ಗ್ರಹಿಸಿಕೊಳ್ಳುವುದಿಲ್ಲ. ನೋಡುತ್ತಾರೆ, ಕೇಳುತ್ತಾರೆ, ಆದರೆ ಗ್ರಹಿಸಿಕೊಳ್ಳುವುದಿಲ್ಲ, ಅನ್ವಯಿಸಿಕೊಳ್ಳುವುದಿಲ್ಲ ಹೃದಯಕ್ಕೆ. ತಮ್ಮ ಮನಸ್ಸನ್ನು ತಿರುಗಿಸಿಕೊಂಡು ಸ್ವಸ್ಥತೆ ಹೊಂದುವುದಿಲ್ಲ, ರಕ್ಷಣೆ ಹೊಂದುವುದಿಲ್ಲ. ನೋಡಿ ಪ್ರಿಯರೇ, ನಾವು ಒಂದು ಪ್ರಕಟಣೆ ಕೇಳಿದಾಗ ಈ ಸೋಪನ್ನು ಬಳಸಿರಿ, ಇಲ್ಲವೇ ಈ ವಾಷಿಂಗ್ ಪೌಡರ್ ಬಳಸಿರಿ ಅನ್ನುವಾಗ ನಿಮ್ಮ ಬಟ್ಟೆ ಎಷ್ಟೋ ಬಿಳುಪಾಗಿ ಹೊಳೆಯುತ್ತವೆ, ಅದು ಇದು ಎಂದು ಅವರು ಹೇಳುವಾಗ ನಾವು ಸೋಪ್ ಕೊಂಡುಕೊಂಡು ಅದನ್ನು ಬಳಸುವಾಗ ತಾನೇ ಅದರ ಪ್ರತಿಫಲ ಅದು ಹೇಗೆ ಕಾರ್ಯ ಮಾಡುತ್ತೆ ಎಂದು ನೋಡೋದು. ಓಹೋ, ಚೆನ್ನಾಗಿದೆ ಇದು ಎಂದು ಅಂದುಕೊಂಡ ಮಾತ್ರಕ್ಕೆ, ಹೌದು ಆ ಸೋಪು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಎಂದು ನೀವು ನಂಬಿದ ಮಾತ್ರಕ್ಕೆ ನಿಮಗೆ ಶುದ್ಧೀಕರಣ ಆಗ್ತದೋ? ಯೇಸುಕ್ರಿಸ್ತನ ಕುರಿತು ಆಹಾ ಓಹೋ ಅನ್ನುವವರು ಬಹಳಷ್ಟು ಜನ ಇದ್ದಾರೆ. ಅಯ್ಯೋ, ಯೇಸುವಿನ ಬೋಧನೆ ಬಹಳ ದೊಡ್ಡದಾಗಿವೆ ಎಂದು ಒಪ್ಪಿಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ. ಆದರೆ ಆ ಬೋಧನೆಯನ್ನು ಅವರು ಗ್ರಹಿಸಿಕೊಳ್ಳುವುದಿಲ್ಲ, ಅನ್ವಯಿಸಿಕೊಳ್ಳುವುದಿಲ್ಲ. ಅವರಿಗೆ ಅವಶ್ಯಕವಾದ ವಿಷಯಗಳ ಕುರಿತು ಅವಶ್ಯಕವಾದ ಪಾಯಿಂಟ್ಸ್ ತೆಗೆದುಕೊಳ್ತಾರೇನೋ, ಆದರೆ ಆ ವಾಕ್ಯದಲ್ಲಿರುವ ಆ ಆಧ್ಯಾತ್ಮಿಕ ಸತ್ಯ ಗ್ರಹಿಸಿಕೊಂಡು ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದಿಲ್ಲ. ಈ ದಿನ ಆಚಾರ ಭಕ್ತಿಯೊಂದಿಗೆ ನಾವಿರುವುದರಿಂದಲೇ ಎಷ್ಟೋ ಸಾರಿ ಯೇಸುವಿನ ಕುರಿತು ಕೇಳಿದರೂ ಕೂಡ ಬದಲಾಗ್ತಾ ಇಲ್ಲ. ನೋಡಿ, ಜೀಸಸ್ ಲವ್ಸ್ ಯು ಎಂಬುದಾಗಿ ಹೇಳಿದ ತಕ್ಷಣವೇ ಕೆಲವೊಂದು ಸ್ಥಳಗಳಲ್ಲಿ ಅಂತೂ ಯಾವತ್ತೂ ಯೇಸುವಿನ ಪ್ರೀತಿಯ ಬೆಲೆಯನ್ನು ಅರಿಯದೇ ಇರುವಂಥವರು ಮೊದಲ ಸಾರಿ ಕ್ರಿಸ್ತನ ಪ್ರೀತಿಯನ್ನು ರುಚಿ ನೋಡಿದಾಗ ಅದಕ್ಕೆ ಎಷ್ಟೋ ಚಪ್ಪಾಳೆ ತಟ್ತಾರೆ, ಎಷ್ಟೋ ಕೂಗಾಡ್ತಾರೆ. ನಿಮಗೆ ಗೊತ್ತಾ ಪ್ರಿಯರೇ? ಹೀ ಡೈಡ್ ಫಾರ್ ಯು, ಆತನು ನಿಮಗೋಸ್ಕರ ಮರಣ ಹೊಂದಿದ್ದಾನೆ ಅಂದ ಕೂಡಲೇ ಅಪ್ಪಾ ಹೌದಯ್ಯ ಎಂದು ಹೃದಯ ಕದಲುವ ಹಾಗೆ ಅವರು ಪಶ್ಚಾತ್ತಾಪ ಪಡ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಮಾತುಗಳೆಲ್ಲ ಸರ್ವಸಾಧಾರಣ ಆಗ್ಬಿಟ್ಟಿವೆ. ಹಲ್ಲೆಲೂಯಾ ಎಂದು ಹೇಳ್ತಿದ್ದೇವೆ ಹೊರತು ಬಾಯಿಂದ ಹೇಳ್ತಿದ್ದೇವಷ್ಟೇ. ಮನಸಾರೆ ನಾವು ನಿಜವಾಗ್ಲೂ ದೇವರನ್ನು ಸ್ತುತಿಸುತ್ತಿದ್ದೇವೋ? ಹಲ್ಲೆಲೂಯಾ ಅಂದ್ರೆ ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ಎಷ್ಟೋ ಸಾರಿ ವ್ಯರ್ಥವಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ ಅನ್ನುತ್ತೇವೆ. ಆದರೆ ನಿಜವಾಗ್ಲೂ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರು ಮಾಡಿರುವ ಮೇಲುಗಳನ್ನು ಯೋಚಿಸಿ ಆತನನ್ನು ಸ್ತುತಿಸುತ್ತಾ ಇದ್ದೇವಾ? ಆಚಾರದಿಂದ ಕೂಡಿರುವ ಮಾತುಗಳು, ಭಕ್ತಿ, ಪದ್ಧತಿ ದೇವರಿಗೆ ಅಸಹ್ಯ ಪ್ರಿಯರೇ. ಯೇಸು ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿ ಆತನಿಗೆ ಸಾಕ್ಷಿಗಳಾಗಿರಬೇಕೆಂದು ಕೋರುತ್ತಾರೆ. ಒಂದು ಸಾರಿ ಯೇಸುವಿನ ಮಾತು ನಮ್ಮ ಮನಸ್ಸಿನೊಳಗೆ ಹೋಗುವುದಾದರೆ ಅದು ಅಲ್ಲಿ ಕಾರ್ಯ ಮಾಡುತ್ತೆ. ನಮ್ಮ ಮನೋನೇತ್ರಗಳು ತೆರೆಯಲ್ಪಡ್ತವೆ, ನಮಗೆ ನಮ್ಮ ಕಿವಿಗಳು ತೆರೆಯಲ್ಪಡ್ತವೆ. ದೇವರ ಸ್ವರ ಕೇಳಿದಾಗ ನಮ್ಮ ಹೃದಯದೊಳಗೆ ಕಾರ್ಯ ಉಂಟಾಗುತ್ತೆ. ಈ ಪ್ರಜೆಗಳು ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ, ಹೃದಯದಿಂದ ಗ್ರಹಿಸಿ, ಮನಸ್ಸು ತಿರುಗಿಸಿಕೊಂಡು ನನ್ನಿಂದ ಸ್ವಸ್ಥತೆ ಹೊಂದಬಾರದೆಂದು ಅವರ ಹೃದಯವು ಕೊಬ್ಬಿತು. ಕೊಬ್ಬು ಬಹಳ ಕೆಟ್ಟದ್ದು ಪ್ರಿಯರೇ. ಅದಕ್ಕೆ ಕೊಲೆಸ್ಟ್ರಾಲ್ ಅನ್ನುತ್ತಾರಲ್ಲವೇ?
ಕೊಬ್ಬು ಹೆಚ್ಚಾಗುವುದಾದರೆ ರಕ್ತ ಒತ್ತಡ ಹೆಚ್ಚಾಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಇನ್ನು ನಾನಾ ವಿಧವಾದ ರೋಗಗಳಿಗೆ ಅದು ಕಾರಣವಾಗ್ತದೆ. ಯಾವಾಗ ಕೊಬ್ಬು ಹೆಚ್ಚಾಗುತ್ತೆ? ತಿಂದಿರುವುದನ್ನು ನಾವು ಕರಗಿಸಿಕೊಳ್ಳದಿದ್ದರೆ, ಜೀರ್ಣಿಸಿಕೊಳ್ಳದಿದ್ದರೆ, ನಾವು ತಿಂದಿರುವುದೆಲ್ಲ ಶೇಖರಿಸಲ್ಪಡುತ್ತೆ. ಆಗ ಫ್ಯಾಟ್ ಎಲ್ಲ ಒಟ್ಟಿಗೆ ಕೂಡಿ ಬರುತ್ತೆ, ಅದು ಕೊಬ್ಬಾಗಿ ತಯಾರಾಗಿ ತೂಗಾಡುತ್ತಾ ಇರುತ್ತೆ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಅದನ್ನು ಹೃದಯಕ್ಕೆ ಅನ್ವಯಿಸಿಕೊಂಡಂಥವರು, ಅವರ ವಿಷಯದಲ್ಲಿ ನೋಡಿರಿ, ಅವರು ಒಳ್ಳೆ ರೀತಿಯಲ್ಲಿ, ಅಂದರೆ ಮಿತಿಯಾದ ಆಹಾರ ಊಟ ಮಾಡಿ ಕಷ್ಟಪಡುವಂಥವರು, ಬಹಳ ಚೆನ್ನಾಗಿ ವ್ಯಾಯಾಮ ಮಾಡುವವರು, ರನ್ನಿಂಗ್ ಮಾಡುವವರು, ವಾಕಿಂಗ್ ಮಾಡುವವರು, ಎಷ್ಟೇ ತಿಂದರೂ ಅವರಿಗೆ ಕೊಬ್ಬು ಹೆಚ್ಚಾಗುವುದಿಲ್ಲ, ಜಾಸ್ತಿ ಆಗಲ್ಲ. ಯಾಕೆಂದರೆ ಕೊಬ್ಬು ಕರಗುತ್ತದೆ. ಕೊಬ್ಬು ಕರಗಿ ಹೋಗಿ ಖಂಡವಾಗಿ ತಯಾರಾಗ್ತದೆ, ಮಸಲ್ಸ್ ಆಗಿ ತಯಾರಾಗುತ್ತೆ. ಯೇಸು ಕ್ರಿಸ್ತನ ಕುರಿತಾದ ಬೋಧನೆಯೂ ಕೂಡ ಅಷ್ಟೇ ಪ್ರಿಯರೇ. ಚೆನ್ನಾಗಿ ನಾವು ಕರಗಿಸಿಕೊಂಡಿರುವುದನ್ನು ಅನ್ವಯಿಸಿಕೊಂಡು ಅಭ್ಯಾಸ ಮಾಡದಿದ್ದರೆ, ಆ ಮೆಟಾ ಸಿದ್ಧಾಂತದಂತೆ ಯೇಸುಕ್ರಿಸ್ತನ ಮಾತುಗಳೆಲ್ಲ, ಆತನ ಬೈಬಲ್ನಲ್ಲಿರುವ ವಚನಗಳೆಲ್ಲ ನಮ್ಮ ಹೃದಯ ತುಂಬ ಇರುತ್ತವೆಯೇನೋ, ಆದರೆ ನಮ್ಮ ಮೆದುಳಿನಲ್ಲಿ ತುಂಬಿಸಿಕೊಳ್ತೇವೇನೋ, ಆದರೆ ಅವುಗಳನ್ನು ಅನುಸರಿಸದೇ ಇರೋದ್ರಿಂದ ಅವು ಕರಗುವುದಿಲ್ಲ. ಅವು ಇನ್ನು ಪ್ರಾಕ್ಟೀಸ್ನಲ್ಲಿ ಇಡದೇ ಇರುವುದರಿಂದ ಇನ್ನು ನಿಮ್ಮ ಹೃದಯವು ದೇವರ ಮಾತಿಗೆ ಸ್ಪಂದಿಸುವುದಿಲ್ಲ. ಕೊಬ್ಬೆಲ್ಲ ಯೆಹೋವನದೇ ಎಂದು ಬೈಬಲ್ನಲ್ಲಿದೆ. ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಅರ್ಪಿಸುವಾಗ ಕೊಬ್ಬೆಲ್ಲ ಯಜ್ಞವೇದಿಯ ಮೇಲೆ ಸುಡಬೇಕಿತ್ತು. ಬಲಿ ಅರ್ಪಿಸಿದ ನಂತರ ಉಳಿದ ಮಾಂಸವನ್ನೆಲ್ಲ ಯಾಜಕರು ತಿನ್ನಬಹುದಿತ್ತು. ಆ ಕೊಬ್ಬೇನಾದರೂ ತಿಂದ್ರೆ ಯಾಜಕರಿಗೆ ಕೊಬ್ಬು ಹೆಚ್ಚಾಗ್ತಿತ್ತು. ಅದಕ್ಕಾಗಿಯೇ ದೇವರು ಕೊಬ್ಬೆಲ್ಲ ನನ್ನದೇ ಅಂದಿದ್ದಾರೆ, ನಿಮ್ಮ ಬಲವೆಲ್ಲ ನಾನೇ ಅಂದಿದ್ದಾರೆ. ನಮಗಿರುವ ಬಲವೆಲ್ಲ ದೇವರಿಗೋಸ್ಕರವೇ. ಖರ್ಚು ಮಾಡುವಾಗ ನಾವು ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗ್ತೇವೆ, ವೀರರಾಗ್ತೇವೆ. ದೇವರ ಆಶೀರ್ವಾದಗಳೆಲ್ಲ ಹೊಂದಿಕೊಳ್ತಾ ಇದ್ದೀರಿ. ಬಹಳಷ್ಟು ತಿಂದು ಕೂತ್ಕೊಳ್ಳುವವನಿಗೆ ಹೇಗೆ ಕೊಬ್ಬು ಹೆಚ್ಚಾಗ್ತದೋ, ಆಶೀರ್ವಾದಗಳೆಲ್ಲ ಹೊಂದಿಕೊಂಡು ದೇವರನ್ನು ಸ್ತುತಿಸಲಾರದೆ, ನೆರೆಯವರನ್ನು ಪ್ರೀತಿಸಲಾರದೆ, ನಮಗೆ ಕೊಟ್ಟಿರುವುದನ್ನು ಇತರರಿಗೆ ಹಂಚಿಕೊಡಲಾರದೆ, ನಾವೇ ಅವುಗಳನ್ನು ಕೂಡಿಟ್ಟುಕೊಳ್ಳುವಾಗ ನಾವು ಆಧ್ಯಾತ್ಮಿಕವಾಗಿ ಕೊಬ್ಬೇರಿದ ಸ್ಥಿತಿಯಲ್ಲಿ ಇರ್ತೇವೆ. ದೇವರು ಹೇಳ್ತಾರೆ, ನನ್ನ ಮಾತುಗಳನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ, ನನ್ನ ಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವರಿಂದ ಆಗಲಿಲ್ಲ. ಯಾಕೆಂದರೆ ಅವರ ಕಿವಿಗಳು ಮಂದವಾಗಿದ್ವು, ಅವರ ಹೃದಯವು ಕೊಬ್ಬಿನಿಂದ ತುಂಬಿತು, ಅವರ ಕಿವಿ ಕೇಳದಂತೆ ಮಂದವಾಗಿದ್ವಂತೆ ಅವರ ಕಿವಿಗಳು ಸರಿಯಾಗಿ ಕೇಳಿಸ್ತಿರಲಿಲ್ಲ. ಮತ್ತಿನಲ್ಲಿರುವವನಿಗೆ ಕೇಳಿಸುವುದಿಲ್ಲ, ಮತ್ತಲ್ಲಿರುವವನು ಆ ಆ ಆ ಅನ್ನುತ್ತಲೇ ಇರ್ತಾನೆ. ಆ ಮತ್ತಿನಲ್ಲಿ ಅವನಿರುವಾಗ ಅವನ ಕಿವಿಗಳು ಸರಿಯಾಗಿ ಸ್ಪಂದಿಸೋದಿಲ್ಲ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅನೇಕ ಸಾರಿ ಯೇಸು ಪ್ರಸಂಗ ಮಾಡಿದ ನಂತರ ಹೇಳ್ತಾ ಇದ್ರು. ಅಂದರೆ ಅಲ್ಲಿರುವವರಿಗೆ ಕಿವಿಯಿಲ್ಲವೋ? ಎಲ್ಲರಿಗೂ ಇವೆ. ಆದರೆ ಕೇಳಬೇಕು ಎಂಬ ಮನಸ್ಸುಳ್ಳಂಥವರು, ಕೇಳುವುದಕ್ಕೆ ತನ್ನ ಹೃದಯ ಸಿದ್ಧಪಡಿಸಿಕೊಳ್ಳುವವನು ಆ ಮಾತುಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುತ್ತಾನೆ, ಅದು ಅಲ್ಲಿ ಕಾರ್ಯ ಮಾಡುತ್ತವೆ. ಈ ಅಂತ್ಯ ದಿನಗಳಲ್ಲಿ ಬಹಳಷ್ಟು ಜನರ ಹೃದಯಗಳು ಕೊಬ್ಬಿನಿಂದ ತುಂಬಿವೆ, ಅವರ ಕಿವಿಗಳು ಮಂದವಾಗ್ಬಿಟ್ಟಿವೆ. ಅವರು ಕಣ್ಣಾರೆ ನೋಡುತ್ತಾರೆ, ಆದರೆ ಸ್ವಲ್ಪವೂ ಕೂಡ ಗ್ರಹಿಸುವುದಿಲ್ಲ. ಬಹಳಷ್ಟು ಸಾರಿ ನಾವು ಕೂಡ ಹಾಗೆ ನೋಡ್ತಾ ಇರುವಾಗಲೇ ಮೈಂಡ್ ಆಫ್ ಆಯ್ತು ಎಂದು ಹೇಳ್ತಾ ಇರ್ತಾರಲ್ಲವೇ. ನಾವು ನೋಡ್ತಿರುವಾಗ ಏನು ನೋಡ್ತಾ ಇದ್ದೀರಿ ಅಂದಾಗ ಯಾಕೆಂದರೆ ಬೇರೆ ಏನೋ ಆಲೋಚಿಸುತ್ತಾ ನೋಡ್ತಾರೆ. ಅವರ ಕಣ್ಣು ತೆರೆದಿರ್ತವೆ, ಆದರೆ ಅವರ ದೃಷ್ಟಿ ನೀವು ನೋಡುವುದರ ಮೇಲಿರುವುದಿಲ್ಲ. ದೇವರ ಸನ್ನಿಧಿಯಲ್ಲಿಯೂ ಕೂಡ ನಾವಿರುವಾಗ ನಮ್ಮ ದೃಷ್ಟಿ ಆ ಕಡೆ ಈ ಕಡೆ ನೋಡುವಂಥದ್ದಾಗಿರುತ್ತದೆ. ಸೀಮೋನನು ಯೇಸುವನ್ನು ಔತಣಕ್ಕೆ ಕರೆಯುತ್ತಾನೆ, ಆದರೆ ಯೇಸುವನ್ನು ನೋಡುವುದಿಲ್ಲ, ಔತಣದಲ್ಲಿ ಆನಂದಿಸುವುದಿಲ್ಲ, ಯೇಸುವನ್ನು ಗೌರವಿಸುವುದಿಲ್ಲ, ಆತನನ್ನು ಆಹ್ವಾನಿಸಿದ್ರೂ ಮಾತಾಡಿಸುವುದಿಲ್ಲ. ಆದರೆ ಅಲ್ಲಿ ಒಬ್ಬ ಸ್ತ್ರೀ ಇದ್ದಳಂತೆ, ಪಾಪಾತ್ಮಳು. ಯೇಸುವಿನ ವಾಕ್ಯ ಕೇಳಿ ಆತನ ಕ್ಷಮಾಪಣೆಗಾಗಿ ಅಲ್ಲಿಗೆ ಬಂದಿದ್ದಳಂತೆ. ಆಕೆಯ ಕಡೆಗೆ ನೋಡ್ತಿದ್ದಾನೆ. ಆಕೆಯ ಕಡೆಗೆ ನೋಡ್ತಾ ಈತನು ಪ್ರವಾದಿಯಾಗಿದ್ದಾನೋ, ಈ ಪಾಪಾತ್ಮಳು ಯಾಕೆ ಇಲ್ಲಿಗೆ ಬಂದಳು ಎಂದು ಆಲೋಚಿಸುವಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಸೀಮೋನನೇ, ಯಾಕೆ ಆ ಸ್ತ್ರೀಯನ್ನೇ ನೋಡುತ್ತಿ? ನಿನಗೊಂದು ವಿಷಯ ಹೇಳ್ತೇನೆ ಕೇಳು. ನೀನು ನನ್ನನ್ನು ಕರೆದಿದ್ದಿ, ನನ್ನನ್ನು ಆಹ್ವಾನಿಸಿದಿ. ನೀನು ನನಗೆ ಗೌರವಿಸಲಿಲ್ಲ, ಮರ್ಯಾದೆ ಕೊಡಲಿಲ್ಲ. ನನಗೆ ಆಹ್ವಾನಿಸಿದ್ರೂ ನನ್ನನ್ನು ಲೆಕ್ಕಿಸಲಿಲ್ಲ. ನನ್ನನ್ನು ಮುಂದೆ ಇಟ್ಕೊಂಡು ನೀನು ಬೇರೆ ಏನೇನೋ ನೋಡ್ತಾ ಇದ್ದಿ, ಯಾರನ್ನೋ ನೋಡ್ತಾ ಇದ್ದಿ, ಏನೇನೋ ಆಲೋಚಿಸ್ತಾ ಇದ್ದಿ. ಇದೇ ಅಲ್ಲವೋ ಈ ದಿನ?
ಇಂತಹ ಪ್ರೋಗ್ರಾಮ್ಸ್ ಕೇಳುತ್ತಿರುವಾಗಲಿ, ಇಂತಹ ಒಳ್ಳೆ ವಾಕ್ಯ ಕೇಳ್ತಿರುವಾಗಲೂ ಕೂಡ 100% ದೇವರ ಸೇವಕರು ಹೇಳುವ ಮಾತು ನಿಮ್ಮ ಹೃದಯದೊಳಗೆ ಹೋಗ್ತಿವೆಯಾ? ಹಾಗಾದರೆ ಅದ್ಭುತಗಳು ನಡೆಯುತ್ತವೆ. ದೇವರ ಸನ್ನಿಧಿಯಲ್ಲಿ ನೀವು ಮನಪೂರ್ವಕವಾಗಿ ಸಮಯ ಕಳೆಯುತ್ತಾ ಇದ್ದೀರಾ? ನೀವು ಪ್ರಾರ್ಥಿಸುವಾಗ ಉಚ್ಚರಿಸಲಾಗದಂತಹ ನರಳಾಟದೊಂದಿಗೆ ನೀವು ಪ್ರಾರ್ಥಿಸುವಂತೆ ನಿಮ್ಮ ಮನಸ್ಸು ಏಕಾಗ್ರತೆ ಉಳ್ಳದಾಗಿದೆಯಾ? ಅದು ಇಲ್ಲದಕ್ಕಾಗಿಯೇ ಈ ದಿನ ನಮ್ಮಲ್ಲಿ ಅನೇಕರು ಆಚಾರ ಭಕ್ತಿಗೆ ರೂಢಿಯಾಗ್ಬಿಟ್ಟಿದ್ದಾರೆ. 16ನೇ ವಚನ ಓದಿ ಮುಗಿಸುತ್ತೇನೆ. ಆದರೆ ನಿಮ್ಮ ಕಣ್ಣುಗಳು ನೋಡುತ್ತಾ ಇರುವುದರಿಂದ ನೀವು ಧನ್ಯರು. ಹಲ್ಲೆಲೂಯಾ. ಈ ಮಾತು ದೇವರು ನಮ್ಮ ವಿಷಯದಲ್ಲಿಯೇ ಹೇಳಲಿ. ನಿಮ್ಮ ಕಣ್ಣುಗಳು ನೋಡುತ್ತಾ ಇರುವುದರಿಂದ ಅವು ಧನ್ಯವಾಗಿವೆ. ನಿಮ್ಮ ಕಿವಿಗಳು ಕೇಳುತ್ತಾ ಇರುವುದರಿಂದ ಅವು ಧನ್ಯವಾಗಿವೆ. ನಿಮ್ಮ ಕಣ್ಣುಗಳು ನೋಡುತ್ತಾ ಇರುವುದರಿಂದ ಈ ದಿನ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಸ್ಥಾನದಲ್ಲಿ ನಮಗಾಗಿ ಮರಣ ಹೊಂದಿರುವ ಯೇಸುವನ್ನು ಶಿಲುಬೆಯಲ್ಲಿ ನೋಡ್ತಿದ್ದೇವೆ. ನಮಗೋಸ್ಕರ ಪರಲೋಕದಿಂದ ಇಳಿದು ಬಂದು ದೇವರೊಂದಿಗೆ ಕೂತುಕೊಳ್ಳುವ ಭಾಗ್ಯವನ್ನು ಬಿಟ್ಟು ದೇವರ ಸಿಂಹಾಸನವನ್ನು ಬಿಟ್ಟು ನಮಗೋಸ್ಕರ ದೀನನಾಗಿ ಬೆತ್ಲೆಹೇಮಿನಲ್ಲಿ ಜನಿಸಿರುವ ಕ್ರಿಸ್ತನಲ್ಲಿ ಸಂಪೂರ್ಣನಾದ ದೇವರನ್ನು ನೋಡುವವರಾಗಿರಬೇಕು. ನಾವು ಕೇಳುತ್ತಿರುವಂತಹ ಮಾತುಗಳು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಆತನಿಗಿಷ್ಟವಾದವರಲ್ಲಿ ಭೂಮಿಯ ಮೇಲೆ ಸಮಾಧಾನ, ಈ ಹೊತ್ತು ರಕ್ಷಕನು ನಮಗಿದ್ದಾನೆ ಎಂಬ ಸತ್ಯವನ್ನು ನಾವು ಗ್ರಹಿಸಿಕೊಂಡಿರುವುದರಿಂದ ನಾವು ಧನ್ಯರು. ಎಷ್ಟು ಅದ್ಭುತ ನೋಡಿ. ಅನೇಕ ಮಂದಿ ಪ್ರವಾದಿಗಳು, ನೀತಿವಂತರು, ನೀವು ನೋಡುವವುಗಳನ್ನು ನೋಡಬೇಕೆಂದು ಬಯಸಿದ್ರೂ ನೋಡ್ಲಿಕ್ಕಾಗ್ಲಿಲ್ಲ, ನೀವು ಕೇಳುವವುಗಳನ್ನು ಕೇಳಬೇಕೆಂದು ಬಯಸಿದ್ರೂ ಕೇಳಲಿಕ್ಕಾಗ್ಲಿಲ್ಲ. ಏನಂತೆ? ಕೇಳಬೇಕೆಂದ್ರೂ ಕೂಡ ಅವರಿಗೆ ತಿಳಿಯಲಿಲ್ಲ, ನೋಡಬೇಕೆಂದ್ರೂ ಕೂಡ ಅವರಿಗೆ ದೊರಕಲಿಲ್ಲ. ಈ ಸಂದರ್ಭದಲ್ಲಿ ಯೇಸು ನಮ್ಮೆಲ್ಲರಿಗೆ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವ ನಾವು ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಗಳೆಲ್ಲವೂ ಅಕ್ಷರಶಃ ನೆರವೇರುವುದನ್ನು ನೋಡ್ತಿದ್ದೇವೆ. ನಂಬಿಕೆಯ ಕಣ್ಣುಗಳಿಂದ, ಆತ್ಮಿಕ ನೇತ್ರಗಳಿಂದ ನಮ್ಮ ಕರ್ತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಿದ್ದೇವೆ. ಬನ್ನಿ ಈಗ ಸಭೆಗೆ ಹೋಗಬೇಕಲ್ಲವೇ? ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮ್ಮ ಪ್ರೀತಿಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಆಚಾರ ಭಕ್ತಿಯಿಂದ ನಮ್ಮನ್ನು ಬಿಡಿಸಿ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರಿ. ಬೆತ್ಲೆಹೇಮಿನಲ್ಲಿ ಕೂಸಾಗಿರುವ ಯೇಸುವನ್ನು ನೋಡಿ ಸಂಪೂರ್ಣನಾಗಿರುವ ಕ್ರಿಸ್ತನನ್ನು ನೋಡಿರುವ ಜ್ಞಾನಿಗಳ ಹಾಗೆ ಶಿಶುವಾಗಿರುವ ಮಗುವಾಗಿರುವ ಕ್ರಿಸ್ತನನ್ನು ನೋಡಿ ಪೂಜಿಸಿ ಆರಾಧಿಸಿ ಕಂಡವುಗಳ ಕುರಿತಾಗಿ ಕೇಳಿದವುಗಳ ಕುರಿತಾಗಿ ಪ್ರಚುರಪಡಿಸಿರುವ ಕುರುಬರ ಹಾಗೆ ಈ ಅಂತ್ಯ ದಿನಗಳಲ್ಲಿ ಮತ್ತೊಂದು ಸಾರಿ ಯೇಸುಕ್ರಿಸ್ತನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವ ನಾವು ಪರಿಪೂರ್ಣನಾಗಿರುವ, ಸಂಪೂರ್ಣನಾಗಿರುವ, ಪುನರುತ್ಥಾನನಾಗಿರುವ, ಬೇಗನೆ ಬರಲಿಕ್ಕಿರುವ ಕ್ರಿಸ್ತನನ್ನು ನೋಡುವ ಹಾಗೆ ನಂಬಿಕೆಯಿಂದ ನಿಮ್ಮನ್ನು ಸ್ತುತಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮೂಲಕ ಕಳಿಸಿರಿ. ಹಾಗೆ ಹೊರದೇಶದಿಂದಲೂ ಸಹ ನಿಮ್ಮ ಪ್ರಾರ್ಥನಾ ಮನವಿ ಇರುವುದಾದರೆ ಇದೇ ನಂಬರ್ಗೆ ತಪ್ಪದೆ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಜವೇ, ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಹೊಸ ವರ್ಷದಲ್ಲಿ ದೇವರ ಆಶೀರ್ವಾದದೊಂದಿಗೆ ನಾವು ಪ್ರವೇಶಿಸುವ ಹಾಗೆ ಈ ವರ್ಷಾಂತ್ಯದಲ್ಲಿ ನಮ್ಮನ್ನು ನಾವು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳೋಣ, ನಮ್ಮನ್ನು ಸರಿಪಡಿಸಿಕೊಳ್ಳೋಣ, ವಾಗ್ದಾನ ಹೊಂದಿಕೊಂಡು ದೇವರ ಸನ್ನಿಧಿಯಲ್ಲಿ ಮುಂದಕ್ಕೆ ಸಾಗೋಣ. ಆರಾಧನೆಗಾಗಿ ನೀವು ನಿಮ್ಮ ಚರ್ಚಸ್ಗಳಿಗೆ ಹೋಗಿ ಬಂದ ನಂತರ ನಿಮಗಿರುವಂತಹ ಬಿಡುವಿನ ಸಮಯದಲ್ಲಿ ಈ ವಾಕ್ಯ ಕೇಳಿರಿ. ಎಷ್ಟು ಹೆಚ್ಚು ವಾಕ್ಯ ಕೇಳ್ತೀರೋ ಅಷ್ಟು ಹೆಚ್ಚು ಬಲಗೊಳ್ಳುತ್ತೀರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.